ಚುನಾವಣೆಗೂ ಮುನ್ನ ಅಬ್ಬರ ಆರ್ಭಟ ವಾಗ್ಬಾಣ. ಫಲಿತಾಂಶದ ಬಳಿಕ ತಂಡ ಕೂಲ್ ಆಗಿದ್ದಾರೆ. ಎಲ್ಲಿದ್ದಾರೆ, ಎಲ್ಲಿ ಹೋದ್ರು ಮಿನಿಸ್ಟರ್ ರೆಡ್ಡಿಗಾರು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸಂಡೂರು ಗೆಲ್ತೀನಿ ಅಂತ ಶಪಥವನ್ನ ಮಾಡಿದ್ದ ರೆಡ್ಡಿ ಗರ್ವಭಂಗ ಆಗಿದೆ. ಹಠ ಹಿಡಿದು ಶಿಷ್ಯ ಬಂಗಾರು ಹನುಮಂತುವಿಗೆ ಟಿಕೆಟ್ ಅನ್ನ ಕೊಡಿಸಿದ್ರು. ಬಂಗಾರು ಹನುಮಂತುವಿಗೆ ಟಿಕೆಟ್ ಕೊಡಿಸಿದ್ದೇ ಜನಾರ್ದನ ರೆಡ್ಡಿ. ಆಕಾಂಕ್ಷಿಗಳಿದ್ರು. ಜೂನಿಯರ್ ಬಂಗಾರೂರಿಗೆ ರೆಡ್ಡಿಗಾರು ಮಣೆ ಹಾಕಿದ್ರು. ರಾಜ್ಯದ ನಾಯಕರ ಅಭಿಪ್ರಾಯವನ್ನ ಧಿಕ್ಕರಿಸಿ ಬಂಗಾರುಗೆ ಟಿಕೆಟ್ ಅನ್ನ ಕೊಟ್ಟಿದ್ರು. ರೆಡ್ಡಿ ಮಾತು ಕೇಳಿ ಬಂಗಾರು ಹನುಮಂತುವಿಗೆ ಟಿಕೆಟ್ ಘೋಷಣೆ ಮಾಡಿದ್ರು. ಗೆಲ್ಲಿಸಿಕೊಂಡು ಬರ್ತೀನಿ ಅಂತ ಮಾತು ಕೊಟ್ಟಿದ್ದ ದಣಿಗಣಿ ಆದ್ರೆ ಸೋತು ಬಿಟ್ಟಿದ್ದಾರೆ. ಆದ್ರೆ ಸಂಡೂರು ರಿಸಲ್ಟ್ ನೋಡಿ ಬಿಜೆಪಿಗೆ ಭಾರೀ ನಿರಾಸೆಯಾಗಿದೆ. ಹೀಗಾಗಿ ಫಲಿತಾಂಶದ ಬಳಿಕ ಅಷ್ಟಾಗಿ ಕಾಣಿಸಿಕೊಳ್ತಾ ಇಲ್ಲ ರೆಡ್ಡಿ. ಫಲಿತಾಂಶದ ಬಳಿಕ ಸೈಲೆಂಟ್ ಮೂಡ್ಗೆ ಜಾರಿದ್ದಾರೆ ರೆಡ್ಡಿ ಮೌನಕ್ಕೆ ಬಳ್ಳಾರಿ ಸ್ವಪಕ್ಷದ ವಿರೋಧಿಗಳಿಂದಲೇ ಈಗ ಗೇಲಿ ಶುರುವಾಗಿದೆ. ಸಂಡೂರು ಚುನಾವಣೆಯ ಫಲಿತಾಂಶದ ಬಳಿಕ ಮಾಜಿ ಸಚಿವ ಗಂಗಾವತಿಯ ಶಾಸಕ ಜನಾರ್ದನ ರೆಡ್ಡಿ ಫುಲ್ ಸೈಲೆಂಟ್ ಆಗಿದ್ದಾರೆ. ಗೆಲ್ಲಿಸಿಕೊಂಡು ಬರ್ತೀನಿ ಅಂತ ಮಾತು ಕೊಟ್ಟಿದ್ದಂತ ರೆಡ್ಡಿಗೆ ಭಾರಿ ಮುಖಭಂಗ ಆಗಿಬಿಟ್ಟಿದೆ ಈ ಬಾರಿ. ಇನ್ನು ಸಂಡೂರಿನಲ್ಲಿ ಗೆಲ್ತೀವಿ ಅಂತ ಚುನಾವಣೆಗೂ ಮುನ್ನ ಅಬ್ಬರವೇ ಅಬ್ಬರ, ಆರ್ಭಟವೇ ಆರ್ಭಟ, ವಾಗ್ಬಾಣಗಳು ಜೋರಿತ್ತು. ಆದ್ರೆ ಫಲಿತಾಂಶದ ಬಳಿಕ ತಂಡ ಕೂಲ್ ಆಗಿಬಿಟ್ಟಿದ್ದಾರೆ. ಈಗ ಎಲ್ಲಿದ್ದಾರೆ ಮಿನಿಸ್ಟರ್ ಗಾರು, ಎಲ್ಲಿ ಹೋಗ್ಬಿಟ್ರು ಅನ್ನುವಂತ ಪ್ರಶ್ನೆಯನ್ನ ಸಾಮಾನ್ಯವಾಗಿ ಅಲ್ಲೇ ಉದ್ಭವ ಆಗಿಬಿಟ್ಟಿದೆ. ಸಂಡೂರನ್ನ ಗೆಲ್ತೀವಿ ಅಂತ ಶಪಥವನ್ನ ಮಾಡಿದ್ದ ರೆಡ್ಡಿ ಗರ್ವಭಂಗ ಆಗಿಬಿಟ್ಟಿದೆ. ಇನ್ನು ಹಠ ಹಿಡಿದು ಈ ಬಾರಿ ಬಂಗಾರು ಹನುಮಂತುವಿಗೆ ಟಿಕೆಟ್ ಅನ್ನ ಕೊಡಿ ಅಂತ ಇದ್ರು. ಟಿಕೆಟ್ ಅನ್ನ ಕೊಡಿಸಿದ್ರು. ಆದ್ರೆ ಅನೇಕ ಆಕಾಂಕ್ಷಿಗಳಿದ್ರು. ಆದ್ರೂ ಕೂಡ ಬಂಗಾರು ಹನುಮಂತು ಅವರಿಗೆ ಮಣೆಯನ್ನ ಹಾಕಲಾಗಿತ್ತು. ರಾಜ್ಯದ ನಾಯಕರ ಅಭಿಪ್ರಾಯವನ್ನ ಧಿಕ್ಕರಿಸಿ ಬಂಗಾರುಗೆ ಟಿಕೆಟ್ ಕೊಡಲು ಯಶಸ್ವಿ ಆಗಿದ್ರು. ಇನ್ನು ಗೆಲ್ತೀನಿ ಅನ್ನುವಂತ ಮಾತನಾಡಿದ್ರು. ಆದರೆ ಸಂಡೂರು ರಿಸಲ್ಟ್ ಅನ್ನ ನೋಡಿ ಬಿಜೆಪಿಗೆ ಭಾರಿ ನಿರಾಸೆ ಆಗಿದೆ. ಹೀಗಾಗಿ ಫಲಿತಾಂಶದ ಬಳಿಕ ಅಷ್ಟಾಗಿ ಕಾಣಿಸ್ಕೊಳ್ತಾ ಇಲ್ಲ ರೆಡ್ಡಿ. ಹೀಗಾಗಿನೇ ಫಲಿತಾಂಶದ ಬಳಿಕ ಫುಲ್ ಸೈಲೆಂಟ್ ಆಗಿಬಿಟ್ರ ಜನಾರ್ದನ ರೆಡ್ಡಿ ಅನ್ನುವಂತಹ ಪ್ರಶ್ನೆ ಬಳ್ಳಾರಿಯ ಸ್ವಪಕ್ಷದ ವಿರೋಧಿಗಳಿಂದಲೇ ಈಗ ಗೇಲಿ ಶುರು ಆಗಿಬಿಟ್ಟಿದೆ.